ತುಂಬಾ ಜನ ಫಾರೆಕ್ಸ್ ಟ್ರೇಡಿಂಗ್ ನ ಕಲಿಬೇಕಂತ ಅನ್ಕೋತಾ ಇದ್ದೀರಾ. ಬಟ್ ಆದ್ರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್ ಇಂದ ಅರ್ಥ ಆಗ್ತಾ ಇಲ್ಲ, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಈ ತರ ಪ್ರಾಬ್ಲಮ್ಸ್ ಇಂದ ಹಿಂದೆ ಸರಿತಾ ಇದ್ದೀರಾ. ಸೊ ಅದಕ್ಕೆ ಅಂತಾನೆ ಕಂಪ್ಲೀಟ್ ಫೋರೆಕ್ಸ್ ಮಾರ್ಕೆಟ್ ಬಿಗಿನಿಂಗ್ ಇಂದ ಹಿಡಿದು ನೀವು ಹೆಂಗೆ ಒಂದು ಸ್ಟ್ರಾಟಜಿನ ಯೂಸ್ ಮಾಡಬೇಕು, ಹೆಂಗೆ ನೀವು ಟ್ರೇಡ್ ಮಾಡಬೇಕು ಅನ್ನೋವರೆಗೂ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ ಈ ಸೀರೀಸ್ ಅಲ್ಲಿ. ಫಸ್ಟ್ ವಿಡಿಯೋದಲ್ಲಿ ಏನು ಅಂದ್ರೆ, ನೀವು ಏನೇ ಟ್ರೇಡಿಂಗ್ ಮಾಡ್ತೀನಿ ಅಂತ ಬಂದ್ರು ಫಸ್ಟ್ ನಿಮ್ಗೆ ಬೇಕಾಗಿರೋದು ಚಾರ್ಟ್ಸ್ ನ ನೋಡ್ಬೇಕು. ಆ ಚಾರ್ಟ್ಸ್ ನ ಎಲ್ಲಿ ಹೋಗಿ ನೋಡ್ಬೇಕು, ಹೆಂಗ್ ನೋಡ್ಬೇಕು ಅನ್ನೋದು ಇಂಪಾರ್ಟೆಂಟ್. ಸೊ ನೀವು ಯಾವ್ದೇ ಟ್ರೇಡಿಂಗ್ ಮಾಡಿ, ಫೋರೆಕ್ಸ್ ಅಲ್ಲಾದ್ರೂ ಮಾಡಿ, ಕ್ರಿಪ್ಟೋ ಆದ್ರೂ ಮಾಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಾದ್ರೂ ಮಾಡಿ, ಎಲ್ಲದಕ್ಕೂ ಚಾರ್ಟ್ಸ್ ನೋಡ್ಲೇಬೇಕು. ಸೊ ಅದಕ್ಕೆ ಅಂತಾನೆ ಟ್ರೇಡಿಂಗ್ ವ್ಯೂ ಅಂತ ಅಪ್ಲಿಕೇಶನ್ ಇದೆ. ಆಲ್ಮೋಸ್ಟ್ ಎಲ್ಲಾ ಟ್ರೇಡರ್ಸ್ ಟ್ರೇಡಿಂಗ್ ವ್ಯೂ ಅನ್ನೇ ಯೂಸ್ ಮಾಡೋದು ಚಾರ್ಟ್ಸ್ ನೋಡಕ್ಕೆ. ಸೊ ಆ ಟ್ರೇಡಿಂಗ್ ವ್ಯೂ ಅಪ್ಲಿಕೇಶನ್ ಎಲ್ಲಾ ಕಡೆ ಅವೈಲೇಬಲ್ ಇದೆ. ನೀವು ಎಲ್ಲಿ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಂಡು ಸೈನ್ ಅಪ್ ಮಾಡ್ಕೊಂಡು ಲಾಗಿನ್ ಆಗಿ. ಲಾಗಿನ್ ಆದ್ಮೇಲೆ ಅದು ಇಷ್ಟು ಈಸಿ. ಈಗ ಏನ್ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ಈ ತರ ಅಂತೂ ಇರಲ್ಲ. ಈ ತರ ಸೆಟ್ ಮಾಡ್ಕೊಳ್ಳೋದು ಹೆಂಗೆ, ಇಲ್ಲಿರೋ ಟೈಮ್ ಫ್ರೇಮ್ಸ್ ನ ಹೆಂಗೆ ಸೆಟ್ ಮಾಡ್ಕೊಳ್ಳೋದು, ಯೂಸ್ ಮಾಡೋದು, ಈ ಡ್ರಾಯಿಂಗ್ ಟೂಲ್ಸ್ ಹೆಂಗೆ ಈ ತರ ಮಾಡ್ಕೊಳ್ಳೋದು ನಾವು, ಮತ್ತೆ ಇಲ್ಲಿ ನೋಡಿದ್ರೆ ನೀವು ಇಲ್ಲಿ ಇಷ್ಟು ಬೇರೆ ಬೇರೆ ಟೂಲ್ಸ್ ಇದೆ, ಇದನ್ನೆಲ್ಲ ಹೆಂಗ್ ಯೂಸ್ ಮಾಡೋದು, ಮತ್ತೆ ವಾಚ್ ಲಿಸ್ಟ್ ಪ್ರತಿ ಒಂದನ್ನು ಎಕ್ಸ್ಪ್ಲೈನ್ ಮಾಡಿದೀನಿ. ನಿಮ್ಗೆ ಏನ್ ಬೇಕು ಟ್ರೇಡಿಂಗ್ ವ್ಯೂ ಕಂಪ್ಲೀಟ್ ಆಗಿ ಹೆಂಗೆ ನೀವು ಯೂಸ್ ಮಾಡಬೇಕು, ಅದ್ರ ತುಂಬಾ ಹೈ ಪೊಟೆನ್ಶಿಯಲ್ ಹೆಂಗ್ ನೀವು ಯೂಸ್ ಮಾಡ್ಕೋಬೇಕು ಅನ್ನೋದು ವಿಡಿಯೋ ಮಾಡಿ ಹಾಕಿದೀನಿ. ಆ ಪ್ಲೇ ಲಿಸ್ಟ್ ಅಲ್ಲಿ ಇದೆ, ಬಿಗಿನರ್ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಸೊ ಸೆಕೆಂಡ್ ಥಿಂಗ್ ಏನಪ್ಪಾ ಅಂದ್ರೆ ಫೋರೆಕ್ಸ್ ಮಾರ್ಕೆಟ್. ಫೋರೆಕ್ಸ್ ಅಂದ್ರೆ ಏನು? ಫೋರೆಕ್ಸ್ ಮಾರ್ಕೆಟ್ ಒಂದು ದೊಡ್ಡ ಫಿನಾನ್ಷಿಯಲ್ ಮಾರ್ಕೆಟ್. ಅದು ಎಷ್ಟು ದೊಡ್ಡದು ಅಂದ್ರೆ ಪ್ರತಿದಿನ ಅಪ್ರಾಕ್ಸಿಮೇಟ್ ಆಗಿ 9 ಟ್ರಿಲಿಯನ್ ಟ್ರಾನ್ಸಾಕ್ಷನ್ಸ್ ಆಗುತ್ತೆ ಆ ಮಾರ್ಕೆಟ್ ಅಲ್ಲಿ. ಎಷ್ಟೋ ಜನ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡ್ತಾರೆ. ನೀವು ಯೋಚನೆ ಮಾಡಿ, ಇಂಡಿಯನ್ ಮಾರ್ಕೆಟ್ ಟ್ರೇಡಿಂಗ್ ಅಲ್ಲಿ ಪ್ರತಿದಿನ 9 to 10 ಬಿಲಿಯನ್ಸ್ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಅದನ್ನ ಫೋರೆಕ್ಸ್ ಮಾರ್ಕೆಟ್ಗೆ ಕಂಪೇರ್ ಮಾಡಿ ನೋಡಿ. 9 ಬಿಲಿಯನ್ ಅಲ್ಲಿ 9 ಟ್ರಿಲಿಯನ್ ಅಲ್ಲಿ. ಸೊ ಅಷ್ಟು ದಿನ ಟ್ರಾನ್ಸಾಕ್ಷನ್ ನಡೆಯೋ ಅಂತ ದೊಡ್ಡ ಮಾರ್ಕೆಟ್ ಫೋರೆಕ್ಸ್ ಅನ್ನೋದು. ಈ ಫೋರೆಕ್ಸ್ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ಕರೆನ್ಸಿ ಪೇರ್ಸ್ ಇರುತ್ತೆ. ಯಾವ ತರ ಅಂದ್ರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಯೂರೋ USD ಆಗಿರ್ಬೋದು, USD JPY, ಈ ತರ ಬೇರೆ ಬೇರೆ ಕಂಟ್ರೀಸ್ ಕರೆನ್ಸಿ ಪೇರ್ಸ್ ಇರುತ್ತೆ. ಎರಡು ಕರೆನ್ಸಿ ಪೇರ್ ಇರುತ್ತೆ. ನೀವು ನೋಡಿರ್ಬೋದು, ನಾವು ಈ ದೇಶದಿಂದ ಬೇರೆ ದೇಶಕ್ಕೆ ಹೋದಾಗ ಅವ್ರ ಕರೆನ್ಸಿಗೆ ನಾವು ಕನ್ವರ್ಟ್ ಮಾಡ್ಕೋಬೇಕಾಗಿರುತ್ತೆ. ಈ ಎರಡೆರಡು ಕರೆನ್ಸಿಗೆ ಏನ್ ಕನ್ವರ್ಷನ್ ವ್ಯಾಲ್ಯೂ ಇರುತ್ತಲ್ಲ, ಇದೇ ನಮ್ದು ಫಾರೆಕ್ಸ್ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್. ಸೊ ಆ ಎಕ್ಸ್ಚೇಂಜ್ ನೇ ಫಾರೆಕ್ಸ್ ಪೇರ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಯೂರೋ USD. ಈಗ ಓಪನ್ ಮಾಡಿ ಚಾರ್ಟ್. ಯೂರೋ USD ಅಂದ್ರೆ ಏನು? ಯೂರೋ ಕರೆನ್ಸಿ ಒಂದು, ಜೊತೆಗೆ ಅದರದ್ದು US ಡಾಲರ್ಸ್, ಇವೆರಡರ ಜೊತೆ ಕಂಪೇರ್ ಮಾಡ್ತಾ ಇದಾರೆ ಇದರಲ್ಲಿ. ಸೊ ಯೂರೋ US ಡಾಲರ್ ಚಾರ್ಟ್ ಏನೋ ಓಪನ್ ಆಗಿದೆ. ಇವಾಗ ಪ್ರೈಸ್ 1.1718 ಅಲ್ಲಿ ಇದೆ. ಇದ್ರ ಅಂದ್ರೆ ಏನಂತ ಅರ್ಥ ಅಂದ್ರೆ, ಒಂದು ಯೂರೋಗೆ 1.17186 US ಡಾಲರ್ಸ್ ಬರುತ್ತೆ. ಅರ್ಥ ಆಯ್ತಾ? 1 ಯೂರೋಗೆ 1.1718 US ಡಾಲರ್ಸ್ ಬರುತ್ತೆ. ಸೊ ಈ ತರನೇ ಕರೆನ್ಸಿ ಪೇರ್ಸ್ ಕನ್ವರ್ಷನ್ ರೇಟ್ ಅದೇ ಚಾರ್ಟ್ಸ್ ಮೂವ್ ಆಗೋದು. ಅದು ಪ್ರತಿ ಮಿಲಿ ಸೆಕೆಂಡ್ಗೂ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಈ ಪ್ರತಿ ಮಿಲಿ ಸೆಕೆಂಡ್ಸ್ ಚೇಂಜ್ ಆಗುತ್ತಲ್ಲ, ಈ ಗ್ಯಾಪ್ ಅಲ್ಲಿ ನಾವು ಟ್ರೇಡಿಂಗ್ ಮಾಡ್ತೀವಿ. ಈಗ ನೆಕ್ಸ್ಟ್ ಮಿಲಿ ಸೆಕೆಂಡ್, ನೆಕ್ಸ್ಟ್ 1 ಅವರ್, ನೆಕ್ಸ್ಟ್ ಡೇ, ಈ ರೇಂಜ್ ಒಳಗಡೆ ಈಗ ನಾನೇನಂತ ಮಾಡ್ತೀನಿ, ಬೈ ಮಾಡ್ತೀನಿ ಅಂದ್ರೆ ಈ 1 ಅವರ್ ಒಳಗಡೆ ನಾನು 1.17186 ಇರೋದು 1.17240 ಹೋಗುತ್ತೆ ಅಂತ ಟ್ರೇಡ್ ಮಾಡ್ತೀನಿ. ಅಷ್ಟು ಹೋದ್ರೆ ನನಗೆ ಪ್ರಾಫಿಟ್ ಆಗುತ್ತೆ. ಅಕಸ್ಮಾತ್ ಹೋಗಿಲ್ಲ ಅಂದ್ರೆ ಏನೂ ಆಗಲ್ಲ. ಅದಕ್ಕಿಂತ ಇನ್ನು ಕೆಳಗಡೆ ಬಿದ್ರೆ ಲಾಸ್ ಆಗುತ್ತೆ. ಸೊ ನಾನೇನಾದ್ರೂ ಸೆಲ್ ಮಾಡಿದ್ರೆ 1.17186 ಈಗ ಯೂರೋ ಡಾಲರ್ಸ್ ಇರೋದು 1.17120 ಬೀಳುತ್ತೆ ಅಂತ ಸೆಲ್ ಮಾಡ್ತೀನಿ. ಅಕಸ್ಮಾತ್ ಬಿದ್ರೆ ಪ್ರಾಫಿಟ್ ಆಗುತ್ತೆ, ಬೀಳಿಲ್ಲ ಅಂದ್ರೆ ಮೇಲ್ ಹೋದ್ರೆ ಅಕಸ್ಮಾತ್ ಲಾಸ್ ಆಗುತ್ತೆ. ಏನೂ ಆಗಿಲ್ಲ ಅಂದ್ರೆ ಏನೂ ಆಗಲ್ಲ ನಮ್ದು ಅಷ್ಟೇ. ಈ ಗ್ಯಾಪ್ ಅಲ್ಲೇ ಟ್ರೇಡಿಂಗ್ ನ ಮಾಡೋದು ನಾವು. ಅದು ನೀವು 5 ಮಿನಿಟ್ಸ್ ಒಳಗಡೆ ಮಾಡ್ಬೋದು, 1 ಅವರ್, 1 ಡೇ, 1 ವೀಕ್, 1 ಮಂತ್, ಹೆಂಗ್ ಬೇಕಾದ್ರೂ ಟ್ರೇಡ್ ಮಾಡ್ಬೋದು. ಸೊ ಇಲ್ಲಿ ಏನ್ ಯೂರೋ USD ಅಂತ ಇದೆಯಲ್ಲ, ಎರಡು ಪೇರು, ಯೂರೋ ಅದೊಂದು ಕರೆನ್ಸಿ, US ಡಾಲರ್ ಅದೊಂದು ಕರೆನ್ಸಿ. ಇದನ್ನ ನಾವು ಹೆಂಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ, ಯೂರೋ ಅನ್ನೋದು ಇಲ್ಲಿ ಬೇಸ್ ಕರೆನ್ಸಿ ಆಗಿದೆ, US ಡಾಲರ್ಸ್ ಅನ್ನೋದು ಅದಕ್ಕೆ ಕೋಟ್ ಮಾಡ್ತಿರೋ ಕರೆನ್ಸಿ. ಓಕೆನಾ? ಈ ತರ ಕರೆನ್ಸಿ ಬೇಸ್ ನ ರೀಡ್ ಮಾಡೋದು. ಸೊ ಈ ಬೇಸ್ ಕರೆನ್ಸಿ ಯಾವಾಗ್ಲೂ ಅದ್ರದ್ದು ವ್ಯಾಲ್ಯೂ 1 ಅಂತಾನೆ ನಾವು ತಗೋಬೇಕು, ಕನ್ಸಿಡರ್ ಮಾಡ್ಬೇಕು. ಏನಾದ್ರೂ ಇರ್ಲಿ, ಇದೇ ಜಾಗದಲ್ಲಿ ಯೂರೋ ಜಾಗದಲ್ಲಿ ಜಾಪನೀಸ್ ಇತ್ತು ಅಂತ ಅನ್ಕೊಳ್ಳಿ, ಆಗ್ಲೂ ಅದ್ರ ವ್ಯಾಲ್ಯೂ 1. ಈ ಕಡೆ ಏನಿರುತ್ತಲ್ಲ ಕೋಟ್ ಕರೆನ್ಸಿ ಏನಿರುತ್ತಲ್ಲ, ಅದ್ರ ವ್ಯಾಲ್ಯೂ ನಮ್ಗೆ ಇಲ್ಲಿ ಏನ್ ಶೋ ಆಗ್ತಿರುತ್ತೆ ಅದು. ಸೊ ಹಂಗಂದ್ರೆ 1 ಯೂರೋ ಅಂದ್ರೆ 1.7186 US ಡಾಲರ್ಸ್ ಬರುತ್ತೆ. ಈ ತರ ಕನ್ಸಿಡರ್ ಮಾಡೋದು. ಸೊ ಈ ತರ ಫೋರೆಕ್ಸ್ ಅಲ್ಲಿ 5-6 ಮೇಜರ್ ಕರೆನ್ಸೀಸ್ ಇದೆ. ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ, ಯೂರೋ USD JPY, GBP USD, AUD USD,
USD, CHF ಈ ತರ ಒಂದು 5-6 ಮೇಜರ್ ಕರೆನ್ಸೀಸ್ ಇದೆ. ಮೇಜರ್ ಕರೆನ್ಸೀಸ್ ಅಲ್ಲಿ ಏನು ಅಂದ್ರೆ ತುಂಬಾ ವಾಲ್ಯೂಮ್ ಇರುತ್ತೆ ಆ ಮಾರ್ಕೆಟ್ಸ್ ಅಲ್ಲಿ, ತುಂಬಾ ಬೇಗ ಮೇಲೆ ಕೆಳಗಡೆ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ. ಇದ್ ಬಿಟ್ಟು ಇನ್ನೂ ತುಂಬಾ ಪೇರ್ಸ್ ಇದೆ, ಅದ್ರಲ್ಲಿ ಏನು ಅಂದ್ರೆ ತುಂಬಾ ಸ್ಟೇಬಲ್ ಆಗಿ ಹೋಗುತ್ತೆ, ನಿಧಾನಕ್ಕೆ ಮಾರ್ಕೆಟ್ ಮೂವ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಫೋರೆಕ್ಸ್ ಅಲ್ಲಿ ಪಿಪ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಪಿಪ್ಸ್ ಅಂದ್ರೆ ಏನಂದ್ರೆ ತುಂಬಾ ಸಿಂಪಲ್. ಈ ಮಾರ್ಕೆಟ್ ಮೂವ್ ಆಗ್ತಾ ಇರ್ಬೇಕಾದ್ರೆ ಒಂದು ಸ್ಮಾಲೆಸ್ಟ್ ಮೂಮೆಂಟ್ ಬರುತ್ತಲ್ಲ, ಆ ಸ್ಮಾಲೆಸ್ಟ್ ಮೂಮೆಂಟ್ ನ ಪಿಪ್ ಅಂತ ಕರೀತಾರೆ. ಈಗ ಯೂರೋದಲ್ಲಿ ನೋಡಿದ್ರೆ ನೀವು 1.17186 ಅಂತ ಇದೆ. ಇದರಲ್ಲಿ ನಾವು ಯೂರೋ ಮತ್ತೆ USD ಈ ಕರೆನ್ಸಿಯಲ್ಲಿ 4 ಡೆಸಿಮಲ್ ಪಾಯಿಂಟ್ ವರೆಗೂ ಕೌಂಟ್ ಮಾಡಬೇಕು. ಸೊ ನಾವೇನ್ ಮಾಡಬೇಕು, 1.1718 ವರೆಗೂ ಕನ್ಸಿಡರ್ ಮಾಡಬೇಕು. 6ನ ಬಿಟ್ಬಿಡಿ, 5th ಡೆಸಿಮಲ್ ಪಾಯಿಂಟ್ ನ ತಗೊಳಂಗಿಲ್ಲ, 4th ವರ್ಗೂ ಮಾತ್ರ ತಗೋಬೇಕು. ಈಗ 1.17186 ಅಂತ ಇರೋದು 1.1719 ಆಗುತ್ತಲ್ಲ, ಸೊ 18 ಇಂದ 19 ಆಯ್ತು. ಇವಾಗ ಆ ಮೂಮೆಂಟ್ ನ 1 ಪಿಪ್ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿದ್ರೆ 1.1718 ಅಂತ ಇರೋದು 1.1716 ಬಂತು ಅಂದ್ರೆ 2 ಪಿಪ್ ಮೂಮೆಂಟ್ ಆಗಿದೆ ಅಂತ. ಅದೇ ತರ 1.1718 ಇರೋದು 1.1728 ಹೋದ್ರೆ ಈಗ 18 ಇದ್ದಿದ್ದು 28 ಹೋಯ್ತು, ಸೊ 10 ಪಿಪ್ಸ್. ಈ ತರ ಪಿಪ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಗೋಲ್ಡ್ ಅಲ್ಲಿ ಹೆಂಗೆ ಅಂದ್ರೆ, ಗೋಲ್ಡ್ ತೋರಿಸ್ತೀನಿ. ಈ ಗೋಲ್ಡ್ ಅಲ್ಲಿ ಹೆಂಗೆ ಅಂದ್ರೆ 4720 ಇದೆ ಇವಾಗ. ಇದರಲ್ಲಿ ಅದೇನಾದ್ರೂ 4721 ಹೋದ್ರೆ $1 ಜಾಸ್ತಿ ಆಗಿದೆ ಅಲ್ವಾ, ಆ $1 ಅಂದ್ರೆ 10 ಪಿಪ್ಸ್ ಅಂತ ಅರ್ಥ. ಗೋಲ್ಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಬೇರೆ ತರ, ಓಕೆನಾ. ಗೋಲ್ಡ್ ಅಲ್ಲಿ ಈಗ 4000 ಅಲ್ಲಿ ಇದೆ, 4001 ಹೋಯ್ತು ಅಂತ ಅನ್ಕೊಳ್ಳಿ, ಸೊ $1 ಮೂವ್ಮೆಂಟ್ ಆಗಿದೆ ಗೋಲ್ಡ್ ಅಲ್ಲಿ, ಬಟ್ 10 ಪಿಪ್ಸ್ ಕೌಂಟ್ ಮಾಡ್ಕೋಬೇಕು ನಾವು, 10 ಪಿಪ್ಸ್ ಮೂವ್ ಆಗಿದೆ ಗೋಲ್ಡ್ ಅಂತ. ಈ ಪಿಪ್ಸ್ ಇದೆಯಲ್ಲ, ಗೋಲ್ಡ್ ಅಲ್ಲಿ $1 ಮೂವ್ ಆದ್ರೆ 10 ಪಿಪ್ಸ್ ಅನ್ನೋದು ಗೊತ್ತಾಯ್ತು. ಬೇರೆ ಎಷ್ಟು ಪೇರ್ಸ್ ಇದೆ ಅಷ್ಟು ಪೇರ್ಗು ನೀವು 4 ಡೆಸಿಮಲ್ ಪಾಯಿಂಟ್ಸ್ ತಗೋಬೇಕು. ಆ 4 ಡೆಸಿಮಲ್ ಪಾಯಿಂಟ್ಸ್ ಅಲ್ಲಿ ಚೇಂಜ್ ಆದಂಗೆ ಪಿಪ್ ಮೂಮೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದೇ USD JPY, ಈ JPY ಅಂತ ಬರೋ ಪೇರ್ಸ್ ಯಾವ್ದ್ಯಾವ್ದು ಇದೆಯಲ್ಲ, ಎಕ್ಸಾಂಪಲ್ ತೋರಿಸ್ತೀನಿ. USD JPY, ಈ USD JPY ಪೇರ್ಸ್ ಇದೆಯಲ್ಲ, ಈ USD JPY ಆಗಿರ್ಬೋದು, JPY GBP ಆಗಿರ್ಬೋದು, ಈ ತರ JPY ಅನ್ನೋ ಬರೋ ಪೇರ್ಸ್ ಯಾವ್ದ್ಯಾವ್ದಿದೆ ಅದ್ರಲ್ಲೆಲ್ಲ ನಾವು ಬರೀ 2 ಡೆಸಿಮಲ್ ಪಾಯಿಂಟ್ಸ್ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು, ತಗೋಬೇಕು ಅಕೌಂಟ್ಗೆ, ಓಕೆನಾ. ಈಗ 159.34 ಇದೆ, ಅದು 159.35 ಹೋದ್ರೆ 1 ಪಿಪ್ ಅಂತ ಅರ್ಥ. ಯೂರೋ USD ಎಲ್ಲ 4 ಡೆಸಿಮಲ್ ಪಾಯಿಂಟ್ ತಗೋತಿದ್ವಿ, ಗೋಲ್ಡ್ ಅಲ್ಲಿ $1 ಮೂವ್ ಆದ್ರೆ 10 ಪಿಪ್ಸ್ ತಗೋತಿದ್ವಿ. JPY ಪೇರ್ಸ್ ಅಲ್ಲಿ ಏನು ಅಂದ್ರೆ 2 ಡೆಸಿಮಲ್ ಪಾಯಿಂಟ್ಸ್ ತಗೋಬೇಕು. ಅದೇನಾದ್ರು 159 ಹತ್ರ ಇದೆ, ಈಗ 159.4 ಅಲ್ಲಿ ಇದೆ, ಅದು 159.52 ಹೋದ್ರೆ 12 ಪಿಪ್ಸ್ ತಗೋಬೇಕು ನಾವು. ಈ ತರ ಪ್ರತಿ JPY ಪೇರ್ಸ್ಗೆ ಬೇರೆ ತರ, ಬೇರೆ ಎಲ್ಲ ಫೋರೆಕ್ಸ್ ಪೇರ್ಸ್ಗೂ 4 ಡೆಸಿಮಲ್, ಗೋಲ್ಡ್ಗೆ $1ಗೆ 10 ಪಿಪ್ಸ್ ಮೂವ್ಮೆಂಟ್ ಅಂತ ತಗೋಬೇಕು. ಈಗ ಪಿಪ್ಸ್ ಅನ್ನೋದನ್ನ ಅರ್ಥ ಆಯ್ತು ನಿಮಗೆ. ತಲೆ ಕೆಡ್ಸ್ಕೊಬಿಡಿ, ತುಂಬಾ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಮತ್ತೆ ಮತ್ತೆ ನಿಮಗೆ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ, ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಈ ಪ್ರತಿ ಪಿಪ್ ಮೂವ್ಮೆಂಟ್ ಆಗ್ಬೇಕಾದ್ರೂ ನಾವು ಟ್ರೇಡ್ ಮಾಡೋದು ಲಾಟ್ ಸೈಜ್ ಅಂತ ಒಂದು ಬರುತ್ತೆ. ಆ ಲಾಟ್ ಸೈಜ್ಗಳ ಮೇಲೆ ಟ್ರೇಡ್ ಮಾಡ್ತೀವಿ. ಎಲ್ಲರ ಹತ್ರನೂ ಸಾವಿರಾರು ಕೋಟಿ ಡಾಲರ್ಸ್ ಇರಲ್ಲ ಟ್ರೇಡ್ ಮಾಡೋಕ್ಕೆ, ಕೆಲವ್ರ ಹತ್ರ $20 ಇರುತ್ತೆ. ಹಂಗಂದ್ರೆ ಅವ್ರು ಟ್ರೇಡ್ ಮಾಡಲೇಬಾರ್ದಾ? ಅದಕ್ಕೆ ಈ ಲಾಟ್ ಸೈಜ್ ಅನ್ನೋ ಕಾನ್ಸೆಪ್ಟ್ ಬಂದಿದೆ. ಲಾಟ್ ಸೈಜಲ್ಲಿ 3 ಥರ, ಒಂದು ಸ್ಟ್ಯಾಂಡರ್ಡ್ ಲಾಟ್, ಇನ್ನೊಂದು ಮೈಕ್ರೋ ಲಾಟ್, ಇನ್ನೊಂದು ಮಿನಿ ಲಾಟ್. ಈ ಸ್ಟ್ಯಾಂಡರ್ಡ್ ಲಾಟ್ ಅನ್ನೋದು 1 ಕಂಪ್ಲೀಟ್ ಲಾಟ್ ಅಂತ ತಗೋತಾರೆ. ಅದರಲ್ಲಿ 1 ಪಿಪ್ ಮೂವ್ಮೆಂಟ್ ಆದರೆ, ಸ್ಟ್ಯಾಂಡರ್ಡ್ ಲಾಟಲ್ಲಿ 1 ಪಿಪ್ ಮೂವ್ಮೆಂಟ್ ಆದರೆ $10 ಪ್ರಾಫಿಟ್ ಬರುತ್ತೆ. ಮಿನಿ ಲಾಟಲ್ಲಿ 1 ಪಿಪ್ ಮೂವ್ಮೆಂಟ್ ಆದರೆ $1 ಪ್ರಾಫಿಟ್ ಬರುತ್ತೆ. ಅದೇ ಮೈಕ್ರೋ ಲಾಟಲ್ಲಿ 1 ಪಿಪ್ ಮೂವ್ಮೆಂಟ್ ಆದರೆ $0.1 ಪ್ರಾಫಿಟ್ ಬರುತ್ತೆ ಅಷ್ಟೇ. ಸೊ ನೀವು ಈ ಲಾಟ್ ಸೈಜು ಇದೆಲ್ಲ ನಿಮಗೆ ಇವಾಗಲೇ ಅರ್ಥ ಆಗಲ್ಲ. ನೀವು ಬೇಸಿಕ್ಸ್ ಏನು ತಿಳ್ಕೊಬೇಕು ತಿಳ್ಕೊಳ್ಳಿ. ನೀವು ಯಾವಾಗ ರಿಯಲ್ ಮಾರ್ಕೆಟ್ಸ್ ಡೆಮೋ ಆಗಿರ್ಬೋದು, ರಿಯಲ್ ಆಗಿರ್ಬೋದು, ಯಾವಾಗ ನೀವು ಟ್ರೇಡಿಂಗ್ ಅಂತ ಕ್ಲಿಕ್ ಮಾಡ್ತಿರಲ್ಲ ಬೈ ಸೆಲ್, ಅವಾಗ ಪ್ರತಿಯೊಂದು ನಿಮಗೆ ಸೆನ್ಸ್ ಆಗುತ್ತೆ. ಇವಾಗ ನೀವು ಏನೇನು ಕೇಳಿಸ್ಕೊತಿದ್ದೀರ ಎಲ್ಲ ಗೊತ್ತಾಗುತ್ತೆ ಅವಾಗ. ಸೊ ಈ ಪಿಪ್ ಮೂವ್ಮೆಂಟು ಅದಕ್ಕೆ ಜೊತೆಗೆ ಸೇರಿಸ್ಕೊಂಡು ಲಾಟ್ ಸೈಜು ಇವೆರಡೂ ಯೂಸ್ ಮಾಡಿಕೊಂಡು ಪ್ರಾಫಿಟ್ಟು ಮತ್ತು ಲಾಸ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಅದಕ್ಕೆ ತಲೆನೇ ಕೆಡ್ಸ್ಕೊಬಿಡಿ, ಎಲ್ಲ ಅರ್ಥ ಆಗುತ್ತೆ ಅವಾಗ. ಸೊ ಒಂದರಿಂದನೇ ನೀವು ಪ್ರಾಫಿಟ್ ಲಾಸ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಲಾಟ್ ಸೈಜ್ ಮತ್ತು
ಪಿಪ್ ಮೂಮೆಂಟ್ ಇವೆರಡನ್ನೂ ಒಟ್ಟಿಗೆ ಸೇರಿಸಿ ನೀವು ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ಫಾರೆಕ್ಸ್ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ಲೆವರೇಜ್ ಅಂತ. ಸೊ ಏನಿದು ಲೆವರೇಜು? ಲೆವರೇಜ್ ಅಂದ್ರೆ ರಾಕೆಟ್ ಸೈನ್ಸ್ ಏನಲ್ಲ. ಲೆವರೇಜ್ ಅಂದ್ರೆ ನಿಮ್ಮ ಹತ್ರ ಕಮ್ಮಿ ದುಡ್ಡು ಇದ್ರೂ ಜಾಸ್ತಿ ಅಮೌಂಟ್ ಟ್ರೇಡ್ ಮಾಡೋಕ್ಕೆ ಆಪ್ಷನ್ ಕೊಡ್ತಾರೆ. ಆ ಗ್ಯಾಪ್ನ ಫಿಲ್ ಮಾಡೋಕ್ಕೆ ಆಪ್ಷನ್ ಕೊಡ್ತಾರೆ. ಅದನ್ನೇ ಲೆವರೇಜ್ ಅಂತ ಕರೀತಾರೆ. ಈಗ ನೀವು ಯಾವುದೋ ಒಂದು ಪೇರ್ ಮೇಲೆ ಟ್ರೇಡ್ ಮಾಡಬೇಕು, ಗೋಲ್ಡ್ ಅಂತ ಅನ್ಕೊಳ್ಳಿ. ಗೋಲ್ಡ್ ಇವಾಗ $4,000 ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ನಾರ್ಮಲ್ ಬೇರೆ ಮಾರ್ಕೆಟ್ಸ್, ಇಂಡಿಯನ್ ಮಾರ್ಕೆಟ್ ಆಗಲಿ ಬೇರೆ ಕಡೆ ಆಗಲಿ 1 to 5, 6, 7, 10 ವರೆಗೂ ಕೊಡ್ತಾರೆ ಲೆವರೇಜ್ನ. ಇಲ್ಲಿ ನೀವು ಬ್ರೋಕರಲ್ಲಿ ಟ್ರೇಡ್ ಮಾಡೋದಾದ್ರೆ 1:1000 ವರೆಗೂ ಲೆವರೇಜ್ ಸಿಗುತ್ತೆ. ನಿಮ್ಗೆ ಬೇಕಾದಂಗೆ ಇಟ್ಕೋಬೋದು. ಆದರೆ ಅದರದ್ದೇ ಆದ ಡಿಸಡ್ವಾಂಟೇಜ್ ಕೂಡ ಇದೆ. ಸೊ ಲೆವರೇಜ್ ಅಂದರೆ ಹೆಂಗೆ ಅದನ್ನು ಯೂಸ್ ಮಾಡ್ಕೋಬೋದು ಅಂದರೆ, ಗೋಲ್ಡ್ ಇವಾಗ $4,000 ಅಲ್ಲಿ ಇದೆ ಅನ್ಕೊಳ್ಳಿ. ನಿಮ್ಮ ಹತ್ರ $4,000 ಇದೆ ಅಂತಲೇ ಅನ್ಕೊಳ್ಳಿ. ಗೋಲ್ಡು 4,000 ಅಲ್ಲಿ ಇದೆ, ನಿಮ್ಮ ಹತ್ರನೂ 4,000 ಇದೆ. ಸೊ ನೀವು ಎಷ್ಟು ಸ್ಟ್ಯಾಂಡರ್ಡ್ ಲಾಟಲ್ಲಿ ಗೋಲ್ಡ್ನ ಬೈ ಮಾಡ್ಬೋದು ಅಂದರೆ ಒಂದೇ, ಆಯಿತಾ? ಒಂದಕ್ಕಿಂತ ಜಾಸ್ತಿ ನಿಮ್ಮ ಕೈಲಿ ಬೈಯಿಂಗ್ ಆಪ್ಷನ್ ಇರಲ್ಲ. ಆದರೆ ಈ ಲೆವರೇಜಿಂದ ಕಾನ್ಸೆಪ್ಟ್ ಬಂದಮೇಲೆ 1:50 ಲೆವರೇಜ್ ಅಂತ ಅನ್ಕೊಳ್ಳಿ. ನಿಮ್ಮ ಹತ್ರ ಇರೋದು $4,000 ಅಷ್ಟೇ, ಆದರೆ ಇಂಟು 50 ಟೈಮ್ಸ್ ನಿಮಗೆ ಆ ಲೆವರೇಜ್ ಸಿಗುತ್ತೆ ಯೂಸ್ ಮಾಡೋಕ್ಕೆ. ಸೊ ನಿಮ್ಮ ಹತ್ರ 4,000 ಇದ್ರೆ ಇಂಟು 50 ಟೈಮ್ಸ್ ಅಂದರೆ 4 ಇಂಟು 50 200. ಸೊ 1:50 ಲೆವರೇಜ್ ಅಂದರೆ ನಿಮ್ಮ ಹತ್ರ ಇರೋದು 4,000 ಅಂದರೆ 4,000 ಇಂಟು 50 ಟೈಮ್ಸ್ ನಿಮಗೆ ಗೋಲ್ಡ್ನ ಬೈ ಮಾಡೋ ಆಪರ್ಚುನಿಟಿ ಸಿಗುತ್ತೆ. ಓಕೆ, ಇದೇನೋ ಒಳ್ಳೇದು. ಡಿಸಡ್ವಾಂಟೇಜ್ ಏನು ಅಂತ ಕೇಳಿದ್ರೆ, ನೀವು ಅದನ್ನು ಟ್ರೇಡ್ ಮಾಡಬೇಕಾದ್ರೆ ನೀವು ಎಷ್ಟು ಪ್ರಾಫಿಟ್ ಆಗಬೇಕಿತ್ತು ಆ ಪ್ರಾಫಿಟ್ಟು 50 ಟೈಮ್ಸು ಜಾಸ್ತಿ ಆಗುತ್ತೆ. ಇದು ಅಡ್ವಾಂಟೇಜು. ಆದರೆ ಲಾಸ್ ಆದರೆ 50 ಟೈಮ್ಸ್ ಜಾಸ್ತಿ ಟೈಮ್ಸ್ ಲಾಸ್ ಆಗುತ್ತೆ. ಏನು ಎಕ್ಸಾಂಪಲ್ ಅಂದರೆ, ಈಗ ನೀವು ಒಂದು $10 ಪ್ರಾಫಿಟ್ ಆಯಿತು ನಾರ್ಮಲಿ. ಲೆವರೇಜ್ 1:50 ಕೊಟ್ಟಿರ್ತಾನೆ ಅನ್ಕೊಳ್ಳಿ. ಸೊ 10 ಇಂಟು 50 $10 ಪ್ರಾಫಿಟ್ ಆಗೋ ಜಾಗದಲ್ಲಿ $500 ಪ್ರಾಫಿಟ್ ಆಗುತ್ತೆ. ಅದೇ ಲಾಸ್ ಆಗೋ ಟೈಮಲ್ಲೂ ಸೇಮ್, $10 ಲಾಸ್ ಆಗೋ ಜಾಗದಲ್ಲಿ $500 ಲಾಸ್ ಆಗುತ್ತೆ. ಸೊ ಈ ಲೆವರೇಜ್ನ ನೀವು ತುಂಬ ಕ್ಲೀನಾಗಿ ಯೂಸ್ ಮಾಡ್ಕೋಬೇಕು. ಹುಷಾರಾಗಿ ನೋಡ್ಕೊಳ್ಳಿ, ನಿಮ್ಗೆ ಯಾವ್ದು ಬೆಸ್ಟೋ ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮಗೆ ಪಿಪ್ಸ್ ಅಂದ್ರೆ ಏನು ಅಂತ ಗೊತ್ತಾಯಿತು, ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಂತ ಗೊತ್ತಾಯಿತು. ನೆಕ್ಸ್ಟ್ ಏನು ಲೆವರೇಜ್ ಹೆಂಗೆ ಯೂಸ್ ಮಾಡಬೇಕು, ಲೆವರೇಜ್ ಅಂದ್ರೆ ಏನು ಅಂತ ಗೊತ್ತಾಯಿತು. ಲಾಟ್ ಸೈಜ್ಗಳು, ಡಿಫ್ರೆನ್ಸಸ್ಸು ಎಲ್ಲ ಗೊತ್ತಾಯಿತು. ಇನ್ನೂ ಅರ್ಥ ಆಗ್ತಾ ಇಲ್ಲ ಅಂದರೆ ನಾನು ಒಂದು ಡಾಕ್ಯುಮೆಂಟ್ನ ಜೊತೆಗೆ ಹಾಕಿರ್ತೀನಿ ವಿಡಿಯೋದಲ್ಲಿ, ಅಲ್ಲೋಗಿ ಕ್ಲೀನಾಗಿ ನೋಡ್ಕೊಳ್ಳಿ, ಹಾಗಾದರೂ ಅರ್ಥ ಆಗೇ ಆಗುತ್ತೆ. ಮತ್ತು ಅರ್ಥ ಆಗ್ತಾ ಇಲ್ಲ, ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ, ನೀವು ಯಾವಾಗ ಟ್ರೇಡಿಂಗ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡ್ತೀರಾ ಅವಾಗ ನಿಮಗೆ ಯೂಸ್ ಮಾಡ್ತಾ ಮಾಡ್ತಾ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಅದೇನು ದೊಡ್ಡ ವಿಚಾರ ಅಲ್ಲ, ತಲೆ ಕೆಡಿಸ್ಕೊಬೇಡಿ. ಜಸ್ಟ್ ಬೇಸಿಕ್ಸ್ನ ಅರ್ಥ ಮಾಡ್ಕೊಳ್ಳಿ ಸಾಕು. ಸೊ ನೀವು ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೂ ಅಷ್ಟೇ, ಸ್ಟಾಪ್ ಲಾಸ್ ಇಲ್ದಂಗೆ ಟ್ರೇಡ್ ಮಾಡೋಂಗಿಲ್ಲ. ತುಂಬ ರಿಸ್ಕಿ ಅದು. ನಿಮ್ಮದು ರಿಸ್ಕ್ ಮ್ಯಾನೇಜ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಜಸ್ಟ್ ನಿಮ್ಮದು ಪ್ರಾಪ್ ಫಾರ್ಮ್ಸ್ ಅಂತ ಬಂದಾಗ ಅದರಲ್ಲಿ ಕೊಡೋದೇ 8%, 0.5 ಇಲ್ಲ 1% ಅಷ್ಟೇ ಪರ್ ಟ್ರೇಡ್ ರಿಸ್ಕ್ ಮಾಡ್ಬೇಕು ನೀವು. ಇದೆಲ್ಲ ಮುಂದೆ ಗೊತ್ತಾಗುತ್ತೆ. ಸದ್ಯಕ್ಕೆ ನಿಮಗೆ ಇವಾಗ ಇಷ್ಟು ಅರ್ಥ ಆಗಿದ್ರೆ ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಡೀಪಾಗಿ ನೆಕ್ಸ್ಟ್ ಏನೇನು ಕಲಿಬೇಕು ಅನ್ನೋದನ್ನ ಹೇಳ್ಕೊಂಡು ಹೋಗ್ತೀನಿ. ಸೊ ಏನಾದರೂ ಅರ್ಥ ಆಗಿಲ್ಲ ಈ ವಿಡಿಯೋದಲ್ಲಿ ಮಾಡಿರೋದು ಅಂದರೆ, ಇಲ್ಲ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾನು ಮಾಡ್ತಾ ಇರೋದ್ರಲ್ಲಿ, ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತೆ ನೆಕ್ಸ್ಟು ಕಂಪ್ಲೀಟ್ ಈ ಸೀರೀಸ್ನ ಮುಗಿಸೋಣ. ಎಷ್ಟು ಅರ್ಥ ಆಗುತ್ತೆ ನೋಡೋಣ. ನೀವು ಕನ್ನಡದಲ್ಲೇ ಟ್ರೇಡಿಂಗ್ನ, ಫೋರೆಕ್ಸ್ ಟ್ರೇಡಿಂಗ್ನ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇನ್ನೂ ಯಾರ್ಯಾರು ಮಾಡಬೇಕು ಅಂತ ಇದ್ದಾರೆ ಈ ಫೋರೆಕ್ಸ್ ಟ್ರೇಡಿಂಗ್ನ, ಆದರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿಂದ ನೋಡಿ ಕಲಿಬೇಕು, ಏನು ಕಲಿಬೇಕು ಅಂತ. ಅವ್ರಿಗೂ ಇದನ್ನು ಸೆಂಡ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಇರಲಿ ಯಾರೇ ಇರಲಿ ಸೆಂಡ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.